ಉದ್ಘಾಟನೆ ಮಾಡೋದಕ್ಕೆ ಡೇಟ್ ಫಿಕ್ಸ್ ಮಾಡಲಾಯ್ತಾ? ಕೇಂದ್ರ ಸರ್ಕಾರವೇ ಏಕಪಕ್ಷೀಯವಾಗಿ ಇಂಥ ನಿರ್ಧಾರವನ್ನ ಕೈಗೊಂಡಿತಾ? ಸಿಗಂದೂರು ಸೇತುವೆ ಬೆನ್ನಲ್ಲೇ ಮೆಟ್ರೋ ಹಳದಿ ಮಾರ್ಗ ಬಡಿದಾಟ ಶುರುವಾಗಿದೆ. ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಗೊತ್ತೇ ಇಲ್ವಾ ಉದ್ಘಾಟನೆಯ ದಿನಾಂಕ? ಹಳದಿ ಮಾರ್ಗ ಉದ್ಘಾಟನೆ ವಿಚಾರದಲ್ಲೂ ಫೈಟ್ ಶುರುವಾಗತ್ತಾ? ರಾಜ್ಯದ ಗಮನಕ್ಕೆ ತರದೆ ಮೆಟ್ರೋ ಉದ್ಘಾಟನೆಗೆ ದಿನಾಂಕ ನಿಗದಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಕೇಂದ್ರ ಸಚಿವರ ಪೋಸ್ಟ್ ಕಂಡು ಬಿಎಂಆರ್ಸಿಎಲ್ ಅಧಿಕಾರಿಗಳೇ ಕಕ್ಕಾಬಿಕ್ಕಿಯಾಗಿದ್ದಾರಂತೆ. ಆಗಸ್ಟ್ 10ನೇ ತಾರೀಖೇನೆ ಬೆಂಗಳೂರಿನ ಹಳದಿ ಮಾರ್ಗ ಉದ್ಘಾಟನೆ ಮಾಡ್ತಾರಾ? ಮೆಟ್ರೋ ಉದ್ಘಾಟನೆ ಬಗ್ಗೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಪೋಸ್ಟ್ ಮಾಡಿದ್ದಾರೆ. ಮೆಟ್ರೋ ಮಾರ್ಗವನ್ನು ಪ್ರಧಾನಿ ಮೋದಿ ಉದ್ಘಾಟಿಸುವ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಪೋಸ್ಟ್ ಒಂದಷ್ಟು ಗೊಂದಲವನ್ನು ಸೃಷ್ಟಿಸಿದೆ ಅಂತ ಹೇಳಲಾಗ್ತಾ ಇದೆ. ಮೆಟ್ರೋ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. 19.15 ಕಿಲೋಮೀಟರ್ ಉದ್ದದ ಆರ್ವಿ ರಸ್ತೆ ಬೊಮ್ಮಸಂದ್ರ ಹಳದಿ ಮಾರ್ಗ ಇದು. ನಗರದ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕಿಸುವ ಬಹುನಿರೀಕ್ಷಿತ ಮೆಟ್ರೋ ಮಾರ್ಗ. ನೋಡಿ, ಆ ಪೋಸ್ಟ್ ನೀವು ನೋಡ್ತಾ ಇದ್ದೀರಿ. ಕೇಂದ್ರ ಸಚಿವರು ಮಾಡಿರ್ತಕ್ಕಂತಹ ಪೋಸ್ಟ್ ಹಳದಿ ಮಾರ್ಗ, ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಯ ಕುರಿತಾಗಿ ಮಾಡಿರ್ತಕ್ಕಂತಹ ಪೋಸ್ಟ್. ಎಷ್ಟು ಕಿಲೋಮೀಟರ್ ಬೆಂಗಳೂರಿನಲ್ಲಿ ಫೇಸ್ 3 ಆಗುತ್ತೆ ಅಂತೆಲ್ಲ ಪೋಸ್ಟ್ ಮಾಡಿದ್ದಾರೆ. ಆಗಸ್ಟ್ 10ನೇ ತಾರೀಕು ಅಂತ ಇನ್ವಿಟೇಷನ್ ಕಾರ್ಡ್ ಅನ್ನು ಕೂಡ ಶ್ರೀ ನರೇಂದ್ರ ಮೋದಿ ಅಂತ ಹಾಕಿ ಮಾಡಿದ್ದಾರೆ. ಆದ್ರೆ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೇನೆ ಈ ಕುರಿತಾದ ಮಾಹಿತಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸಚಿವರ ಪೋಸ್ಟ್ ಕಂಡು ದಂಗಾಗಿದ್ದಾರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು. ರಾಜ್ಯದ ಗಮನಕ್ಕೆ ತರದೆ ಮೆಟ್ರೋ ಉದ್ಘಾಟನೆಗೆ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಸಿಗಂದೂರು ಸೇತುವೆ ವಿಚಾರದಲ್ಲಿ ತನಗೆ ಬಹಳ ತಡವಾಗಿ ಆಹ್ವಾನವನ್ನ ಕೊಟ್ಟರು ಅಂತ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು. ಈಗ ಈ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ, ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಸಿಟಿ ಕನೆಕ್ಟ್ ಮಾಡುವಂತಹ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಬಹುನಿರೀಕ್ಷಿತ ಮಾರ್ಗ ಇದು. ಎಲ್ಲ ಐಟಿ ಕಂಪನಿಗಳು, ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಇರ್ತಕ್ಕಂತಹ ಜಾಗ ಎಲೆಕ್ಟ್ರಾನಿಕ್ ಸಿಟಿ. ಅಲ್ಲಿಂದ ಬೊಮ್ಮಸಂದ್ರಕ್ಕೆ ಕನೆಕ್ಟ್ ಆಗುವಂತಹ ಒಂದು ಮಾರ್ಗ ಇದು ಮೆಟ್ರೋ ಹಳದಿ ಮಾರ್ಗ. ಈ ಹಳದಿ ಮಾರ್ಗದ ಉದ್ಘಾಟನೆಗೆ ಆಗಸ್ಟ್ 10ನೇ ತಾರೀಕು ಡೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನರೇಂದ್ರ ಮೋದಿ ಅವರೇ ಬಂದು, ಪ್ರಧಾನಿಗಳೇ ಬಂದು ಉದ್ಘಾಟನೆ ಮಾಡ್ತಾರೆ ಅಂತ ಕೇಂದ್ರ ಸಚಿವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಆದ್ರೆ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಈ ಕುರಿತಾದ ಯಾವುದೇ ಮಾಹಿತಿ ಇಲ್ಲ. ರಾಜ್ಯದ ಗಮನಕ್ಕೆ ತಂದೇ ಇಲ್ಲ ಮೆಟ್ರೋ ಉದ್ಘಾಟನೆಯ ದಿನಾಂಕವನ್ನ ಅನ್ನುವಂತ ಆರೋಪವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವರ ಪೋಸ್ಟ್ ಕಂಡು ಬಿಎಂಆರ್ಸಿಎಲ್ ಅಧಿಕಾರಿಗಳೇ ಕಕ್ಕಾಬಿಕ್ಕಿಯಾಗಿದ್ದಾರೆ. ಇನ್ನೊಂದು ಮಹಾಯುದ್ಧ ಆರಂಭ ಆಗುತ್ತಾ ಇವರ ಜಗಳದಲ್ಲಿ, ಕೇಂದ್ರ ರಾಜ್ಯ ನಡುವಿನ ಜಗಳದಲ್ಲಿ ಅನ್ನುವಂಥ ಪ್ರಶ್ನೆ. ರಾಜ್ಯ ಸರ್ಕಾರಕ್ಕೆ ತಿಳಿಸದೆ ಮೆಟ್ರೋ ಮಾರ್ಗ ಉದ್ಘಾಟನೆಗೆ ಡೇಟ್ ಫಿಕ್ಸ್ ಮಾಡಲಾಯ್ತಾ? ಅದು ಇನ್ನು ಕೇವಲ 10 ದಿನಗಳು ಮಾತ್ರವೇ ಬಾಕಿ ಇರತಕ್ಕಂಥದ್ದು. 8 ದಿನ ಅಷ್ಟೇ ಇದೆ. ಕೇಂದ್ರ ಸರ್ಕಾರವೇ ಏಕಪಕ್ಷೀಯವಾಗಿ ಈ ನಿರ್ಧಾರವನ್ನ ಕೈಗೊಳ್ತಾ? ಸಿಗಂದೂರು ಸೇತುವೆ ಬೆನ್ನಲ್ಲೇ ಮೆಟ್ರೋ ಹಳದಿ ಮಾರ್ಗದ ಬಡಿದಾಟ ಆರಂಭ ಆಗತ್ತಾ? ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಈ ಉದ್ಘಾಟನೆಯ ಕುರಿತಾಗಿ ಏನೂ ಗೊತ್ತೇ ಇಲ್ವಂತೆ. ಉದ್ಘಾಟನೆ ಯಾರು ಮಾಡಬೇಕು ಅನ್ನೋ ವಿಚಾರದಲ್ಲೂ ಫೈಟ್ ಶುರುವಾಗುತ್ತಾ? ರಾಜ್ಯದ ಗಮನಕ್ಕೆ ತರದೆ ಮೆಟ್ರೋ ಉದ್ಘಾಟನೆಗೆ ದಿನಾಂಕ ನಿಗದಿ ಮಾಡಲಾಗಿದೆ. ಕೇಂದ್ರ ಸಚಿವರ ಪೋಸ್ಟ್ ಕಂಡು ಬಿಎಂಆರ್ಸಿಎಲ್ ಅಧಿಕಾರಿಗಳೇ ದಂಗಾಗಿದ್ದಾರೆ. ಕೇಂದ್ರ ಸಚಿವ ಮನೋಹರ್ ಲಾಲ್ ಪೋಸ್ಟ್ ಮಾಡಿದ್ದಾರೆ. ಮೆಟ್ರೋ ಮಾರ್ಗವನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡ್ತಾರೆ ಅಂತ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ಸಿಕ್ಕಾಪಟ್ಟೆ ಗೊಂದಲವನ್ನ ಸೃಷ್ಟಿಸಿದೆ. ಮೆಟ್ರೋ ಅಧಿಕಾರಿಗಳಿಗೆ ಮಾಹಿತಿಯೇ ಇಲ್ಲ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಏನಿದು ಮೆಟ್ರೋ ಬಡಿದಾಟ? ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಆಗಸ್ಟ್ 10ನೇ ತಾರೀಕು ಅಂತ ಕೇಂದ್ರ ಸಚಿವರು ಪೋಸ್ಟ್ ಹಾಕ್ತಾರೆ. ಬಿಎಂಆರ್ಸಿಎಲ್ನವರಿಗೆ ಈ ಕುರಿತಾದ ಮಾಹಿತಿ ಇಲ್ಲ ಅಂತ ಹೇಳಲಾಗಿದೆ. ಯಾಕೆ ಹಿಂಗಾಗಿದೆ? ಬಸವರಾಜ್, ನನ್ನ ಧ್ವನಿ ಕೇಳ್ತಾ ಇದ್ದರೆ ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆ ಆಗಸ್ಟ್ 10ನೇ ತಾರೀಕು ಅಂತ ಕೇಂದ್ರ ಸಚಿವರು ಪೋಸ್ಟ್ ಹಾಕೊಂಡಿದ್ದಾರೆ.
ಆದ್ರೆ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಈ ವಿಚಾರದ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ರಾಜ್ಯದ ನಡುವಿನ ಮತ್ತೊಂದು ಜಟಾಪಟಿಗೆ ಇದು ಸಾಕ್ಷಿ ಆಗತ್ತಾ? ಆಲ್ರೈಟ್, ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ, ತಾಂತ್ರಿಕ ಸಮಸ್ಯೆ. ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡೋದಕ್ಕೆ ಡೇಟ್ ಫಿಕ್ಸ್ ಮಾಡಲಾಯ್ತಾ? ಕೇಂದ್ರ ಸರ್ಕಾರವೇ ಏಕಪಕ್ಷೀಯವಾಗಿ ಇಂಥ ನಿರ್ಧಾರವನ್ನ ಕೈಗೊಂಡಿತಾ? ಸಿಗಂದೂರು ಸೇತುವೆ ಬೆನ್ನಲ್ಲೇ ಮೆಟ್ರೋ ಹಳದಿ ಮಾರ್ಗ ಬಡಿದಾಟ ಶುರುವಾಗಿದೆ. ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಗೊತ್ತೇ ಇಲ್ವಾ ಉದ್ಘಾಟನೆಯ ದಿನಾಂಕ? ಹಳದಿ ಮಾರ್ಗ ಉದ್ಘಾಟನೆ ವಿಚಾರದಲ್ಲೂ ಫೈಟ್ ಶುರುವಾಗತ್ತಾ? ರಾಜ್ಯದ ಗಮನಕ್ಕೆ ತರದೆ ಮೆಟ್ರೋ ಉದ್ಘಾಟನೆಗೆ ದಿನಾಂಕ ನಿಗದಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಕೇಂದ್ರ ಸಚಿವರ ಪೋಸ್ಟ್ ಕಂಡು ಬಿಎಂಆರ್ಸಿಎಲ್ ಅಧಿಕಾರಿಗಳೇ ಕಕ್ಕಾಬಿಕ್ಕಿಯಾಗಿದ್ದಾರಂತೆ. ಆಗಸ್ಟ್ 10ನೇ ತಾರೀಖೇನೆ ಬೆಂಗಳೂರಿನ ಹಳದಿ ಮಾರ್ಗ ಉದ್ಘಾಟನೆ ಮಾಡ್ತಾರಾ? ಮೆಟ್ರೋ ಉದ್ಘಾಟನೆ ಬಗ್ಗೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಪೋಸ್ಟ್ ಮಾಡಿದ್ದಾರೆ. ಮೆಟ್ರೋ ಮಾರ್ಗವನ್ನು ಪ್ರಧಾನಿ ಮೋದಿ ಉದ್ಘಾಟಿಸುವ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಪೋಸ್ಟ್ ಒಂದಷ್ಟು ಗೊಂದಲವನ್ನು ಸೃಷ್ಟಿಸಿದೆ ಅಂತ ಹೇಳಲಾಗ್ತಾ ಇದೆ. ಮೆಟ್ರೋ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. 19.15 ಕಿಲೋಮೀಟರ್ ಉದ್ದದ ಆರ್ವಿ ರಸ್ತೆ ಬೊಮ್ಮಸಂದ್ರ ಹಳದಿ ಮಾರ್ಗ ಇದು. ನಗರದ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕಿಸುವ ಬಹುನಿರೀಕ್ಷಿತ ಮೆಟ್ರೋ ಮಾರ್ಗ. ನೋಡಿ, ಆ ಪೋಸ್ಟ್ ಅನ್ನ ನೀವು ನೋಡ್ತಾ ಇದ್ದೀರಿ. ಕೇಂದ್ರ ಸಚಿವರು ಮಾಡಿರ್ತಕ್ಕಂತಹ ಪೋಸ್ಟ್ ಹಳದಿ ಮಾರ್ಗ, ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಯ ಕುರಿತಾಗಿ ಮಾಡಿರ್ತಕ್ಕಂತಹ ಪೋಸ್ಟ್. ಎಷ್ಟು ಕಿಲೋಮೀಟರ್ ಬೆಂಗಳೂರಿನಲ್ಲಿ ಫೇಸ್ 3 ಆಗುತ್ತೆ ಅಂತೆಲ್ಲ ಪೋಸ್ಟ್ ಮಾಡಿದ್ದಾರೆ. ಆಗಸ್ಟ್ 10ನೇ ತಾರೀಕು ಅಂತ ಇನ್ವಿಟೇಷನ್ ಕಾರ್ಡ್ ಅನ್ನು ಕೂಡ ಶ್ರೀ ನರೇಂದ್ರ ಮೋದಿ ಅಂತ ಹಾಕಿ ಮಾಡಿದ್ದಾರೆ. ಆದ್ರೆ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೇನೆ ಈ ಕುರಿತಾದ ಮಾಹಿತಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸಚಿವರ ಪೋಸ್ಟ್ ಕಂಡು ದಂಗಾಗಿದ್ದಾರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು. ರಾಜ್ಯದ ಗಮನಕ್ಕೆ ತರದೆ ಮೆಟ್ರೋ ಉದ್ಘಾಟನೆಗೆ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಸಿಗಂದೂರು ಸೇತುವೆ ವಿಚಾರದಲ್ಲಿ ತನಗೆ ಬಹಳ ತಡವಾಗಿ ಆಹ್ವಾನವನ್ನ ಕೊಟ್ಟರು ಅಂತ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು. ಈಗ ಈ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ, ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಸಿಟಿ ಕನೆಕ್ಟ್ ಮಾಡುವಂತಹ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಬಹುನಿರೀಕ್ಷಿತ ಮಾರ್ಗ ಇದು. ಎಲ್ಲ ಐಟಿ ಕಂಪನಿಗಳು ಸಾಕಷ್ಟು ದೊಡ್ಡ